ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರನ್ನ ಯಾಕೆ ಬೈತೀರಾ ಅಜ್ಜಿ? ಅವ್ರಿಗೇನು ಕನ್ಸು ಬಿದ್ದಿತ್ತಾ ಇದ್ದಕ್ಕಿದ್ದ ಹಾಗೆ ಅಕ್ಕಂಗೆ ಹೀಗೆಲ್ಲ ಆಗುತ್ತೆ ಅಂತ? ಹಾಗಂತ ಮನೆಗೆ ಬರೋದೇ ಬೇಡವಾ? ನೋಡು, ಸಮಯ ಸಂದರ್ಭ ಒಂದೇ ತರ ಇರೋಲ್ಲ. ಫೋನ್ಗೂ ಸಿಗ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಯಾವಾಗ್ಲೂ ಕ್ಲೈಂಟು ಅಂದ್ರೆ ಸಾಲದು, ಫ್ಯಾಮಿಲಿನೂ ನೋಡ್ಬೇಕು. ಅಜ್ಜಿ, ಭಾವ ಹೋಗಿರೋದು ಕ್ಲೈಂಟ್ ಕೆಲ್ಸಕ್ಕಲ್ಲ, ಅಕ್ಕನ ಯಾರೋ ಕಿಡ್ನಾಪ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಏನೋ ಸುಳಿ ಸಿಕ್ಕಿದೆ ಅಂತ ಹುಡ್ಕಕ್ ಹೋಗಿದ್ದು. ಸರಿ ಕಣೆ, ಆಗಿದ್ದಾಗೋಯ್ತು. ನೋಡು, ಅವ್ರನ್ನ ಹುಡುಕೋದು ಎಷ್ಟು ಮುಖ್ಯನೋ ನಮ್ ಸೇವಂತಿ ಆರೋಗ್ಯನೂ ಅಷ್ಟೇ ಮುಖ್ಯ ಅಲ್ವಾ? ಪಾಪ ನಮ್ ಸೇವಂತಿ ಈಗಾಗ್ಲೇ ತುಂಬಾ ನೊಂದಿದ್ದಾಳೆ. ನೋಡ್ ಪೂಜಾ, ನಮ್ಗೇನಾದ್ರೂ ಕಷ್ಟ ಅಂದ್ರೆ ನಾವ್ ಯಾರ ಹತ್ರ ಆದ್ರೂ ಬಾಯ್ಬಿಟ್ಟು ಹೇಳ್ಕೊತೀವಿ. ಆದ್ರೆ ಮಗು ಹಾಗಲ್ಲ, ಎಲ್ಲಾನು ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾಳೆ ಕಣೆ. ಅತ್ತೇವ್ರೆ, ಸೇವಂತಿ ಹುಷಾರಾದ್ಲ? ಡಾಕ್ಟರ್ ಬಂದಿದ್ದಾರೆ, ಚೆಕ್ ಮಾಡ್ತಿದ್ದಾರೆ, ಇನ್ನು ಏನು ಅಂತ ಹೇಳಿಲ್ಲ. ಪಾಪ ಸೇವಂತಿ ಒಳ್ಳೆ ಹುಡುಗಿ, ಪದೇ ಪದೇ ಯಾಕೆ ಈ ತರ ಆಗ್ತಿದೆ ಅವಳಿಗೆ? ನಿನ್ನೆ ನೋಡಿದ್ರೆ ಆ ರೌಡಿಗಳು ಕಿಡ್ನಾಪ್ ಮಾಡಿ ತೊಂದರೆ ಕೊಟ್ರು, ಇವತ್ತು ನೋಡಿದ್ರೆ ಅವಳ ಆರೋಗ್ಯ ಕೆಟ್ಟಿದೆ. ಯಾಕೋ ಅವಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅವ್ರು ಇದಾರಲ್ಲ ಆ ಕಾರಣ, ಎಲ್ಲ ಅವರಿಂದಾನೇ ಆಗಿರೋದು. ಈ ಮನೆ ನೆಮ್ಮದಿ ಹಾಳು ಮಾಡಕ್ಕೆ ಅಂತಾನೆ ಇದಾರೆ ಅನ್ಸುತ್ತೆ. ಅಮ್ಮ, ಎಲ್ಲರೂ ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾರಮ್ಮ. ನಾನದನ್ನ ಬೇಕು ಅಂತ ಮಾಡ್ಲಿಲ್ಲಮ್ಮ. ನೀನಾದ್ರೂ ಇವ್ರಿಗೆ ಅರ್ಥ ಮಾಡ್ಸಮ್ಮ. ಅದಕ್ಕೆ ನಾನು ತಾಯಿ ತರ ಪ್ರೀತಿಸ್ತೀನಿ, ಅವ್ರಿಗೆ ನಾನು ಕೆಟ್ಟಾಗ್ಲಿ ಅಂತ ಬಯಸ್ತೀನಿ. ಹೇಳಮ್ಮ, ಅವ್ರಿಗೆ ತೊಂದರೆ ಆಗ್ಲಿ ಅಂತ ನಾನು ಅದನ್ನ ಅವ್ರಿಗೆ ಕೊಡ್ತೀನ? ಎಲ್ರು ನನ್ನನ್ನೇ ಬ್ಲೇಮ್ ಮಾಡ್ತಿದ್ದಾರೆ. ಅದಕ್ಕೆ ಖುಷಿಯಾಗಿದ್ರೆ ಈ ಮನೇಲಿ ಎಲ್ರಿಗಿಂತ ಖುಷಿಯಾಗಿರೋ ನಾನು. ಅವ್ರಿಗೆ ಎಳ್ಳಷ್ಟು ನೋವಾಗ್ಬಾರ್ದು ಅಂತ ಎಷ್ಟು ಕಾಳಜಿ ವಹಿಸ್ತೀನಿ, ಆದ್ರೂ ಇದೆಲ್ಲ ಆಗೋಯ್ತು. ಅದಕ್ಕೇನು ಯಾರೋ ಕಿಡ್ನಾಪ್ ಮಾಡಿದಾಗ ಅವ್ರನ್ನ ಕಾಪಾಡೋದಕ್ಕೆ ಹೋಗಿದ್ದೆ ನಾನು. ನನ್ಗೆ ಅರ್ಜುನ್ ಕಂಡ್ರೆ ಆಗೋದೇ ಇಲ್ಲಮ್ಮ. ಆದ್ರೂ ಅದಕ್ಕೆಗೋಸ್ಕರ ಅವತ್ತು ಅವನ ಜೊತೆ ಹೋದೆ. ಆದ್ರೆ ಅದನ್ನೆಲ್ಲ ಇವ್ರು ಮರ್ತೇ ಬಿಟ್ರು. ಅದಕ್ಕೆ ಕೊಲ್ಲೋದಕ್ಕೆ ನಾನು ಈ ರೀತಿ ಎಲ್ಲ ಮಾಡಿದೆ ಅನ್ನೋ ಥರ ಮಾತಾಡ್ತಾರಮ್ಮ. ಹೇಳಮ್ಮ, ನಿನ್ ಮಗ ಅಂತವನ? ಹೇಳಮ್ಮ. ಅಮ್ಮ, ನಾನು ಈ ಜಗತ್ತಲ್ಲಿ ಪ್ರೀತಿಸೋದು ನಿನ್ನನ್ನು ಮಾತ್ರ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅದಕ್ಕೆ ನೋವು ಮಾಡೋದಕ್ಕೋಸ್ಕರ ನಾನು ಅದನ್ನು ಕೊಡ್ಲಿಲ್ಲಮ್ಮ. ಅಮ್ಮ, ನೀನೇ ಅದಕ್ಕೇನು ಕಾಪಾಡಬೇಕು. ದಯವಿಟ್ಟು ಉಳಿಸ್ಕೊಡು, ದಯವಿಟ್ಟು ಅದಕ್ಕೇನು ಉಳಿಸ್ಕೊಡು. ಡಾಕ್ಟರ್, ತುಂಬಾ ಪೇನ್ ಆಗ್ತಿದೆ. ಆಯ್ತಾಯ್ತು, ಒಂದೆರಡು ನಿಮಿಷ. ಅಮ್ಮ, ಏನಾಗಲ್ಲಮ್ಮ. ಆಗಾಗ ಹಾಸ್ಪಿಟ್ಲಿಗೆ ಬಂದು ಚೆಕಪ್ ಮಾಡಿಸ್ತಾ ಇರಿ. ಸರಿ ಡಾಕ್ಟರ್. ನೋಡಮ್ಮ, ಸ್ವಲ್ಪ ಹುಷಾರಾಗಿರು, ರೆಸ್ಟ್ ಮಾಡು ಚೆನ್ನಾಗಿ. ಹುಷಾರಾಗಿರ್ಬೇಕಾ? ಯಾಕೆ ಡಾಕ್ಟರ್, ಅಂಥದ್ದೇನಾಗಿದೆ ನನಗೆ? ಸೇವಂತಿ, ಏನೂ ಆಗಿಲ್ಲಮ್ಮ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಸಣ್ಣ ಸಮಸ್ಯೆನೂ ದೊಡ್ಡದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಅಷ್ಟೇ ಆಗಿದ್ರೆ ನೀವ್ಯಾಕತ್ತೆ ಡಾಕ್ಟರ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ರಿ? ನನ್ ಮುಂದೆನೆ ಮಾತಾಡಬಹುದಾಗಿತ್ತು ತಾನೆ. ನೀವು ಮಾಡೋದು ನೋಡ್ತಿದ್ರೆ ನೀವೆಲ್ಲರೂ ಸೇರ್ಕೊಂಡು ನನ್ನ ಹತ್ರ ಏನೋ ಒಂದು ಸತ್ಯ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ.
ಪ್ಲೀಸ್ ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ನಿನ್ಗೇನು ಆಗಿಲ್ಲ ಸೇವಂತಿ. ನಿನ್ ರಿಪೋರ್ಟ್ ತೋರ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ ಅಷ್ಟೇನೆ. ಅಷ್ಟೇ ಅಂತ ನನಗೆ ಅನಿಸ್ತಾ ಇಲ್ಲ ಅತ್ತೆ. ಡಾಕ್ಟರ್ ಪ್ಲೀಸ್ ನೀವಾದ್ರೂ ಹೇಳಿ. ಡಾಕ್ಟರ್ ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ. ಸೇವಂತಿ, ನಿನ್ ಯಾಕಮ್ಮ ಸುಮ್ನೆ ಅನುಮಾನ? ಅಂತದ್ ಏನು ಇಲ್ಲ. ಅತ್ತೆ, ನಾನ್ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರು ಹೇಳ್ತಾರೆ. ಪ್ಲೀಸ್ ನೀವು ಸುಮ್ಮನೆ ಇರಿ. ಡಾಕ್ಟರ್, ನನಗೆ ಏನಾಗಿದೆ? ಡಾಕ್ಟರ್ ಹೇಳಿ. ಅಂತ ಸೀರಿಯಸ್ ಸಮಸ್ಯೆ ಏನೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಅಂದ್ರೆ ಏನೋ ಆಗಿದೆ ತಾನೆ? ಸೇವಂತಿ, ಡಾಕ್ಟ್ರು ಹೇಳಿದ್ರು ತಾನೆ, ಈಗ್ಲಾದ್ರೂ ನನ್ನ ನಂಬ್ತೀಯಾ? ಡಾಕ್ಟರ್, ಪೇಷಂಟ್ ಹತ್ರ ಡಾಕ್ಟರ್ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಅದು ನಿಮ್ಮ ಎಥಿಕ್ಸ್ಗೆ ವಿರುದ್ಧ. ಅದು ನಿಮ್ಗೆ ಗೊತ್ತಿದೆ ತಾನೆ? ಶೂ. ಅಯ್ಯೋ ದೇವ್ರೆ, ಡಾಕ್ಟರ್ ಈ ಕಡೆ ಬನ್ನಿ ನೀವು. ಸೇವಂತಿ, ಯಾಕಮ್ಮ ಏನೇನೋ ಮಾತಾಡ್ತೀಯ ನೀನು? ಇಲ್ಲ ಅತ್ತೆ, ಇಲ್ಲೇನೋ ಆಗಿದೆ. ಆಗ್ಲೇ ಡಾಕ್ಟರ್ ಗರ್ಭಕೋಶ ಅಂತ ಏನೋ ಮಾತಾಡ್ತಾ ಇದ್ರು. ಅವ್ರು ಮಾತಾಡಕ್ ಶುರು ಮಾಡಿದ ತಕ್ಷಣ ನೀವು ಅವ್ರನ್ನ ಕರ್ಕೊಂಡು ಆಚೆ ಹೋದ್ರಿ. ಯಾಕೆ? ಸೇವಂತಿ, ಅಷ್ಟೇನಾ? ಅದಕ್ಕೆ ನೀನ್ ಏನೇನೋ ಅನ್ಕೊಂಡ್ಬಿಡದ? ಅದೇ ಸೇವಂತಿ, ನಿನ್ಗೆ ಅಬಾರ್ಷನ್ ಆಯ್ತಲ್ವಾ, ಅದಕ್ಕೆ ಗರ್ಭಕೋಶದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಹಾಗಾಗಿ ಹೊಟ್ಟೆ ನೋವು ಬಂದಿದೆ ಅಂತ ಡಾಕ್ಟ್ರು ಹೇಳಿದ್ರು. ಅಲ್ಲ ಅತ್ತೆ, ನೀವು ಡಾಕ್ಟರ್ ಏನಕ್ಕೆ ಮಾತಾಡೋದಕ್ಕೇನೆ ಬಿಡ್ತಾ ಇಲ್ಲ? ಡಾಕ್ಟರ್, ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಅದು ನಾನೆಲ್ಲ ಅವ್ರ ಹತ್ರ ಹೇಳಿದ್ದೀನಿ, ಅದನ್ನೇ ಅವ್ರು ನಿಮ್ಮ ಹತ್ರ ಹೇಳ್ತಿದ್ದಾರೆ. ನೀವು ಸುಮ್ಮನೆ ಟೆನ್ಷನ್ ಆಗ್ತಿದ್ದೀರಾ ಅಷ್ಟೇ. ಹಾ, ಡೋಂಟ್ ವರಿ. ಅಷ್ಟೇ ಆಗಿದ್ರೆ ಕಲ್ಪನಾ ಅತ್ತೆ ನಿಮ್ಮನ್ನ ಯಾಕೆ ಆಚೆ ಕರ್ಕೊಂಡು ಹೋಗ್ತಾ ಇದ್ರು? ಅಲ್ಲ, ಅವ್ರು ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ರು? ರಿಪೋರ್ಟ್ ಕೊಡೋದಕ್ಕೆ ಅಂತ ಮಾತ್ರ ಸುಳ್ಳು ಹೇಳ್ಬಿಡಿ ಡಾಕ್ಟರ್. ನೀವು ಅದನ್ನ ನನ್ನ ಮುಂದೆನೆ ಕೊಡ್ಬೋದಾಗಿತ್ತು ತಾನೆ? ಹೇಳಿ, ನನಗಿವತ್ತು ಕಾರಣ ಗೊತ್ತಾಗ್ಲೇಬೇಕು. ಸೇವಂತಿ, ಆಯ್ತು ಹೇಳ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಹೇಳಿ ಅತ್ತೆ. ಅದು ಡಾಕ್ಟ್ರು ಗರ್ಭಕೋಶ ಅಂದ್ರು.